ಸಚಿವ ಸಂಪುಟ ವಿಸ್ತರಣೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ನನ್ನ ಹೆಸರು ಇರಲೇಬೇಕು. ತಿಪಟೂರು ಶಾಸಕ ಷಡಕ್ಷರಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಕೊಡಬೇಕು ಅಂತ ಲಿಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ಆಷಾಢದ ಒಳಗೆ ವಿಸ್ತರಣೆ ಆಗತ್ತೆ ಅನ್ನುವಂಥ ವಿಶ್ವಾಸ ಇದೆ. ತೆರೆಮರೆಯಲ್ಲಿ ಏನೇನು ಲಾಬಿ ಆಗಬೇಕು ಎಲ್ಲವೂ ಕೂಡ ಆಗ್ತಿದೆ. ಹೈಕಮಾಂಡ್ ನಾಯಕರು ಯಾರಿಗೆ ಕೊಡಬೇಕು ಕೊಡ್ತಾರೆ ಅಂತ ಬೆಂಗಳೂರಿನಲ್ಲಿ ತಿಪಟೂರು ಶಾಸಕರಾಗಿರುವಂತಹ ಷಡಕ್ಷರಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಎರಡನೇ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕು ಅನ್ನೋದು, ಈ ಬಾರಿ ನನ್ನ ಹೆಸರು ಇರಬೇಕು ಅನ್ನೋದಕ್ಕಿಂತ ಇರಲೇಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಸೊ ಯಾರಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ಲಿಸ್ಟ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಆಷಾಢದ ಒಳಗಡೆ ವಿಸ್ತರಣೆ ಆಗತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸೊ ಆ ಲಿಸ್ಟಲ್ಲಿ ನನ್ನ ಹೆಸರು ಇರುವಂಥ ವಿಶ್ವಾಸ ಇದೆ. ಸೊ ನಾನು ಕೂಡ ಆಕಾಂಕ್ಷಿ ಆಗಿದ್ದೇನೆ ಅಂತ ಬೆಂಗಳೂರಿನಲ್ಲಿ ತಿಪಟೂರು ಶಾಸಕರಾಗಿರುವಂಥ ಷಡಕ್ಷರಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಆಷಾಢದ ಒಳಗೆ ಮಾಡ್ತಾರೆ, 14ರಲ್ಲಿ ಒಳಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆಗತ್ತೆ ಕೆಲವು ಕಾರಣಗಳಿರ್ತದೆ, ವಿಳಂಬ ಆಗಿದೆ. ದುಡಿದ್ರಿಂದ ಏನ್ ಮಾಡ್ತೀವಿ, ಶ್ರಾವಣಕ್ಕೆ ಮಾಡ್ಕೊತೀವಿ. ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದೆ, ಖಾತೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಅನಿವಾರ್ಯ ಇದು. ಮತ್ತೆ ಅನುಭವ ಇರ್ತಕ್ಕಂಥ ಶಾಸಕರುಗಳು ಇದ್ದಾರೆ, ಏನ್ ತೊಂದರೆ ಆಗ್ಲಾರ್ದು ಅಂತ ನಮ್ಗೆ ವಿಶ್ವಾಸ ಇದೆ. ಎಲ್ಲ ವಿಶ್ವಾಸ ಇದೆ, ಅದಕ್ಕೋಸ್ಕರ ನಿಲ್ಸಿದೀವಿ. ಎಲ್ಲ ಭಯ ಯಾರಿಗೂ ಇಲ್ಲ. ನಾವು ಒಂದು ನಿರ್ಭಯ ಇದ್ದೇವೆ, ನಾವು ಭಯಭೀತರಾಗಿಲ್ಲ. ಪ್ರಯತ್ನ ನಡೀತಾ ಇದೆ. ತೆರೆಮರೆಯಲ್ಲಿ ಬಹುತೇಕ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದ್ರ ಮಾಹಿತಿ ಸಿಕ್ಕಿರೋದ್ರಿಂದ ನಾವು ನಿಮ್ಮ ಯಾರಿಗೂ ಹೇಳಲ್ಲ. ನಮ್ದು ಇರ್ಲೇಬೇಕು ಸರ್, ಯಾಕೆಂದ್ರೆ 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಈ ಭಾಗಕ್ಕೆ ಇಬ್ಬರೇ ಇರೋದು. ಗಣೇಶ್ ಪ್ರಸಾದ್ ಆ ಭಾಗದಲ್ಲಿದ್ದಾರೆ,